ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನು ಬಯಸುತ್ತೇವೆ ಎಂದರೆ ರಿಜ್ಕ್ ನಮ್ಮ ಮೇಲೆ ಮಳೆಯಂತೆ ಅಲ್ಲಾಹನು ಸುರಿಸಲಿ ಎಂದು. ಆದರೆ ಅಲ್ಲಾಹನು ಮಳೆಯಂತೆ ನಮ್ಮ ಮೇಲೆ ರಿಜ್ಕನ್ನು ಸುರಿಸಲು ನಾವು ಏನು ಮಾಡಬೇಕು ಎಂದು ಇಂದು ನಾವು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಒಂದು ದಿನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಒಬ್ಬ ಸಹಾಬಿ ಅವರು ಹೇಳುತ್ತಾರೆ, ಯಾ ರಸೂಲಲ್ಲಾ, ನನಗೆ ತುಂಬ ಕಷ್ಟಗಳು ಇವೆ, ನನಗೆ ಹಣದ ಯಾವ ಕಡೆಯಿಂದನೂ ಸಹಾಯ ಬರುತ್ತಿಲ್ಲ, ನನಗೆ ರಿಜಕ್ಕಿನಲ್ಲಿ ಕಡಿಮೆ ಇದೆ, ನಾನು ಏನು ಮಾಡಲಿ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ. ಆವಾಗ ಇದನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನೀನು ಈ ರೀತಿ ಕೆಲಸ ಮಾಡಿದರೆ ನಿಮ್ಮ ಮನೆಯಲ್ಲಿ ಬರ್ಕತ್ ಬರುತ್ತದೆ, ರಿಜಕ್ ಹೆಚ್ಚಿಸುತ್ತದೆ ಎಂದು ಆ ಸಹಾಬಿಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿರುವಂತಹ ಸಲಹೆಯಾಗಿದೆ. ಅದು ಯಾವುದು ಎಂದು ನಾವು ನೋಡೋಣ. ಅದು ಯಾವ ಕೆಲಸ ಎಂದರೆ, ನಾವು ಹೊರಗಿಂದ ಒಳಗೆ ಬರುವಾಗ ಅಸ್ಸಲಾಮು ಅಲೈಕುಂ ಎಂದು ಒಳಗೆ ಬರುವುದು. ಯಾರು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು ಎಂದು ಒಳಗೆ ಬರುತ್ತಾರೋ ಆ ಮನೆಯಲ್ಲಿ ಅವರು ತುಂಬ ಬರ್ಕತ್ತನ್ನು ತರುತ್ತಾರೆ. ಮತ್ತು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಒಂದು ದರುದನ್ನು ಕಳಿಸಬೇಕು. ನಬಿಯವರ ಮೇಲೆ ಯಾವುದಾದರೂ ಪುಟ್ಟದಾಗಲಿ ದೊಡ್ಡದಾಗಲಿ ಯಾವುದಾದರೂ ಒಂದು ದರುದನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಕಳಿಸುವುದು. ಅದೇ ರೀತಿ ಕೊನೆಯದಾಗಿ ಸೂರಾ ಇಖ್ಲಾಸ್ ಓದಬೇಕು. ಸೂರಾ ಇಖ್ಲಾಸ್ ಓದುವುದರಿಂದ ನಾವು ನಮ್ಮ ಮನೆಯಲ್ಲಿ ಬರ್ಕತ್, ರೆಹಮತ್, ಅಲ್ಲಾಹನ ರಿಜಕ್ಕನ್ನು ಖಂಡಿತವಾಗಲು ಅಲ್ಲಾಹನು ನಮ್ಮ ಮನೆಯಲ್ಲಿ ಹೆಚ್ಚಿಸುತ್ತಾನೆ ಎಂದು ಇದನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಿಗೆ ಹೇಳುತ್ತಾರೆ. ಈ ರೀತಿ ಆ ಸಹಾಬಿಯವರು ಒಂದಿಷ್ಟು ದಿನ ಮಾಡಿ ಸ್ವಲ್ಪ ದಿನದ ಮೇಲೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಭೇಟಿಯಾದಾಗ ಹೇಳುತ್ತಾರೆ, ಯಾ ರಸೂಲಲ್ಲಾ, ನಮ್ಮ ಮನೆಯಲ್ಲಿ ಈಗ ಮೊದಲಿಗಿಂತಲೂ ಹೆಚ್ಚು ರಿಜಕ್ ಇದೆ. ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ನಾನು ಮಾಡುತ್ತಿರುವ ಈ ಕೆಲಸದಿಂದ ನಮ್ಮ ನೆರೆಹೊರೆಯವರ ಮನೆಯಲ್ಲೂ ಸಹಿತ ಅಲ್ಲಾಹನು ಬರ್ಕತ್ ನೀಡಿದ್ದಾನೆ, ರಿಜಕ್ಕಿನ ಮಳೆಯನ್ನು ಸುರಿಸುತ್ತಾ ಇದ್ದಾನೆ ಎಂದು ಸ್ವತಃ ಆ ಸಹಾಬಿಯವರೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳುತ್ತಾರೆ. ನಾವು ಈ 3 ಕೆಲಸ ಮಾಡಲು ಕೇವಲ 2 ನಿಮಿಷ ಟೈಮ್ ಆಗಬಹುದು. ಆದರೆ ಇದರ ಲಾಭಗಳು ನಮ್ಮ ಜೀವನದಲ್ಲಿ, ನಮ್ಮ ಮನೆಗಳಲ್ಲಿ ಅಲ್ಲಾಹನ ರೆಹಮತ್, ಬರ್ಕತ್, ರಿಜಕ್ ನಮ್ಮ ಮೇಲೆ ಮಳೆಯಂತೆ ಸುರಿಸುತ್ತದೆ ಎಂದು ಸ್ವತಃ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಈ ಮಾತನ್ನು ನಾವು ತಪ್ಪದೆ ನಮ್ಮ ಜೀವನದಲ್ಲಿ ಪ್ರತಿದಿನವೂ ನಾವು ಹೊರಗಿಂದ ಒಳಗೆ ಬರುವಾಗ ಈ ಕೆಲಸ ಮಾಡೋಣ. ಮೊದಲಿಗೆ ನಾವು ಮನೆಯವರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು ಎಂದು ಒಳಗೆ ಬಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಅಲ್ಲಾಹುಮ್ಮ ಸಲ್ಲಿ ಅಲಾ ಮೊಹಮ್ಮದಿನ್ ವಾಲಾ ಆಲೆ ಮೊಹಮ್ಮದ್ ಎಂದು ಒಂದು ಸಣ್ಣದಾದ ದರುದನ್ನು ಕಳಿಸಿ, ಆಮೇಲೆ ಕೊನೆಯದಾಗಿ ನಾವು ಸೂರಾ ಇಖ್ಲಾಸ್ ಓದಬೇಕು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಮ್ ಯೌಲದ್ ವಲಮ್ ಯಕುಲ್ ಲಹು ಕುಫುವನ್ ಅಹದ್ ಎಂದು ಇಷ್ಟು ನಾವು ಹೇಳಲು ಕೇವಲ 2 ನಿಮಿಷ ಆಗುತ್ತದೆ. ನಾವು ಇದನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಮನೆಯಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ ಅಲ್ಲಾಹನ ರಿಜಕ್ಕಿನ ಮಳೆಯೇ ಸುರಿಸುತ್ತದೆ. ಇನ್ಶಾ ಅಲ್ಲಾ ನಾವೆಲ್ಲರೂ ಈ ಒಂದು ಕೆಲಸಗಳನ್ನು ನಮ್ಮ ಜೀವನದಲ್ಲಿ ತೊಡಗಿಸಿಕೊಳ್ಳೋಣ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.